ಬಿಜೆಪಿನೂ ಹೋರಾಟ ಮಾಡಿದ್ದೀವಿ. ನಮ್ಮ ನಿಲುವು ಭಾಳ ಸ್ಪಷ್ಟವಾಗಿದೆ. ಇವತ್ತು ಜನರ ಆಕಾಂಕ್ಷೆ ಮೇರೆಗೆ ಈ ಸರ್ಕಾರವನ್ನು ಮುಂದುವರಿಬೇಕು ಅಂತ ಅಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ರೈತರು ಅನೇಕರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಸೂಕ್ತ ಜಾಗ ಅಲ್ಲ ಅಂತ. ಅದಕ್ಕೆ ತಕ್ಕ ಇವರು ನಿರ್ಣಯ ತಗೊಳ್ಳಿ. ಇದು ನಾವು ಇಡೀ ಒಂದು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಯಾವುದೇ ರೀತಿ ಜನರ ಒಂದು ಆಕಾಂಕ್ಷೆ ಮೇರೆಗೆ ಇವರು ಕೆಲಸವನ್ನು ಮಾಡ್ತಾ ಇಲ್ಲ. ಅವ್ರಿಗೆ ಇಷ್ಟ ಬಂದಿದ್ದ ಕೆಲಸವನ್ನು ಮಾಡ್ತಾ ಇದ್ದಾರೆ. KSICಲೂ ಅದೇ ರೀತಿ ಆಯಿತು ಕ್ರೀಡಾಂಗಣ. ಅದು ಹೋಗ್ಬಿಟ್ಟು ದೊಡ್ಡ ಹೋರಾಟ ಆಗಿ ಮುಖ್ಯಮಂತ್ರಿಗೆ ನೇರವಾಗಿ ನಾವೇ ಪತ್ರ ಕೊಡೋ ಮೂಲಕ ಅವ್ರಿಗೆ ನಿಜವಾದಂಥ ಸಂಗತಿ ಕೊಟ್ಟದಾದಮೇಲೆ ಒಳ್ಳೇದಾಯಿತು. ಅದನ್ನು ಕೂಡ ಒಂದು ರೀತಿ ಅದನ್ನ ವಿಡ್ರಾ ಮಾಡಿದ್ದಾರೆ. ಇಲ್ಲೂ ಮೈಸೂರಲ್ಲಿ ದೇವರಾಜ ಮಾರ್ಕೆಟ್ ಲ್ಯಾಂಡ್ ಝೋನ್ ಬಜಾರು ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಬಂದಿದ್ದರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಇದು ಅಂತಿಮ ಅಲ್ಲ, ನಾವು ಅದನ್ನು ಅಪೀಲ್ ಮಾಡೋಕ್ಕೆ ಹೋಗ್ತೀವಿ ಅಂತ. ಸೊ ಇವರು ಯಾವುದೇ ರೀತಿ ಜನರ ಒಂದು ಆಕಾಂಕ್ಷೆ ಮೇರೆಗೆ ಕೆಲಸವನ್ನು ಮಾಡ್ತಾ ಇಲ್ಲ. ಜನರ ಏನು ಇಷ್ಟಪಡೋದು, ಜನರಿಗೆ ಬೇಕಾಗಿರುವಂಥ ಸೌಲಭ್ಯ ಕೊಡೋದು ಬದಲು ಇವತ್ತು ಅವರ ಒಂದು ಸರ್ಕಾರಕ್ಕೆ ಅವ್ರಿಗೆ ಅನುಕೂಲ ಆಗೋ ಏನು ಕೆಲಸ ಆಗುತ್ತೆ ಅದೇ ಮಾಡೋದು ಹೊರತು ಏನು ಜನರ ಲಾಭಕ್ಕಾಗಿ ಏನು ಮಾಡ್ತಾ ಇಲ್ಲ. ನಾವು ಸಂಘಟನೆ ದೃಷ್ಟಿಯಲ್ಲಿ ನಮ್ಮ ಸಂಘಟನೆಯ ಒಂದು ಏನು ಸಲಹೆ ಮೇರೆಗೆ, ಸಂಘಟನೆಯ ಒಂದು ನಿರ್ದೇಶನ ಮೇರೆಗೆ ಏನು ಮಾಡಬೇಕು ಮಾಡ್ತೀವಿ.